ನನಗೆ ತಿನ್ನಿಸ್ತೀರಾ? ಇದೇನ್ ಪುಟ್ಟಿ ಹೊಸದಾಗಿ? ಪಪ್ಪ ನೀ ತಿನ್ನಿಸ್ಬೇಕಂತ ಆಸೆ ಆಗ್ತಾ ಇದೆ. ಸರಿ, ಸ್ಪೂನ್ ಕೊಡು. ಚೆನ್ನಾಗಿದ್ಯಾ? ಚೆನ್ನಾಗಿದೆ ಪಪ್ಪ. ಆದ್ರೆ ಪಪ್ಪ ನನಗ್ ಮಾತ್ರ ತಿನ್ನಿಸ್ಬಿಟ್ಟು ಅವ್ನು ತಿನ್ಸಿಲ್ಲ ಅಂದ್ರೆ ಅವ್ನು ಬೇಜಾರಾಗುತ್ತಲ್ವಾ ಪಪ್ಪ? ಹೌದೇನೋ, ಬೇಜಾರಾಗುತ್ತಾ? ಸರ್, ನೀವ್ ತಿನ್ಸಿದ್ರೆ ನಂಗೆ ಖುಷಿ. ಹೌದಾ? ಆಯ್ತಪ್ಪ. ಆನು ಉಪ್ಪರಲ್ಲ? ಅಯ್ಯಯ್ಯೋ, ಥೋ, ಪೂನೆ ಬಿದ್ದೈತಲ್ಲ, ಹೆಂಗ್ ತಿನ್ಸೋದು? ನೀನ್ ಸ್ಪೂನ್ ಕೊಡ. ಆಹಾ, ಸ್ಪೂನ್ ಇಲ್ಲ ಅಂತ ಹೇಳಿದ್ರೆ ಪಪ್ಪನ್ನೇ ತಿನ್ನಿಸ್ತಾರಲ್ವಾ? ಹಾಗೆ ಮಾಡ್ತೀನಿ. ಕೊಡು ಬೇಗ. ಸರ್, ಅದು ನಮ್ಮ ಮಮ್ಮಿ ಇವತ್ತು ಸ್ಪೂನ್ ಆಗೋದೇ ಮಾಡ್ತಾ ಬಿಡಿದೆ ಸರ್. ಮತ್ತೆ ಹೆಂಗ್ ತಿನ್ಸೋದೀಗ? ಕೈಯಲ್ಲಿ ತಿನ್ಸಿ ಸರ್. ಅಲ್ಲ ಕಣೋ, ಆಮೇಲೆ ಇದನ್ನ ಅವಳಿಗೂ ತಿನ್ನಿಸ್ಬೇಕಲ್ಲ. ಪರವಾಗಿಲ್ಲ ಪಪ್ಪ, ನಮ್ಮ ಆಕಾಶ ಅಲ್ವಾ, ನಾವಿಬ್ರು ಕ್ಲೋಸ್ ಫ್ರೆಂಡ್ಸ್, ಪರವಾಗಿಲ್ಲ, ನೀವು ಕೈಯಲ್ಲೇ ತಿನ್ಸಿ. ಅಲ್ಲ ಪುಟ, ಅವನು ತಿಂದಿರ್ತಾನಲ್ಲ. ಹೂ ಸರ್, ನಾವಿಬ್ರು ಬೆಸ್ಟ್ ಫ್ರೆಂಡ್ಸು, ನಾವಿಬ್ರು ಕ್ಲೋಸ್ ಫ್ರೆಂಡ್ಸು. ಹೆಂಗಿದ್ರು ನನ್ನ ಅಕ್ಕ ಅಲ್ವಾ, ತಿನ್ಸಿ ಸರ್ ನೀವು. ಪರವಾಗಿಲ್ವಾ? ಓಕೆ ಸರ್. ಓಕೆ. ಆಹಾ, ಆನಿ ಸರ್. ಸೂಪರ್ ಅಲ್ಲ? ನಾನೇ ಮಾಡಿದ್ದು. ಚೆನ್ನಾಗಿದೆ ಸರ್. ಥ್ಯಾಂಕ್ ಯು. ಚುಕ್ಕಿ 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 ತಾರೆಗಳ ತೋಟವೇ, ಪ್ರೀತಿ ಅಕ್ಕಿ ಗೂಡಿನಲ್ಲಿ ಕೈ ತುತ್ತಿನ ಊಟವೇ. ಆಸೆಗೊಂದು ತುತ್ತು, ಒತ್ತಾಸೆಗೊಂದು ತುತ್ತು, ನಗುವೆ ನಮ್ಮ ಸ್ವತ್ತು, ಅದು ನಮಗೆ ಮಾತ್ರ ಗೊತ್ತು. ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ, ಇದು ಏಳು ಏಳು ಜನ್ಮದಿಂದ ಬಂದ ಸಂಸಾರ.